ಎಲ್ಲರಿಗೂ ನಮಸ್ಕಾರ. ಅಲ್ಲಮ ಪ್ರಭುವಿನ ವಚನಗಳ ಕುರಿತ ಚರ್ಚೆಯ ಮುಂದುವರಿಕೆ. ಇದು ವಿಡಿಯೋ 7. ವಿಷಯ ಐಕ್ಯ ಅಥವಾ ಲಿಂಗೈಕ್ಯ ಎಂಬ ಪರಿಕಲ್ಪನೆ. ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಐಕ್ಯ ಅಥವಾ ಲಿಂಗೈಕ್ಯ ಎನ್ನುವಂಥ ಪರಿಕಲ್ಪನೆ. ಐಕ್ಯ ಲಿಂಗೈಕ್ಯ ಎಂಬ ಪರಿಕಲ್ಪನೆಯ ಕುರಿತು ಈ ಮೊದಲಿನ ಚರ್ಚೆಯಲ್ಲಿ ಮುಖ್ಯವಾಗಿ ಲಿಂಗ ಕುರಿತ ಚರ್ಚೆಯಲ್ಲಿ ಅಲ್ಲಲ್ಲಿ ಪ್ರಸ್ತಾಪವಾಗಿದೆ. ಈಗ ವಿಶೇಷವಾಗಿ ಈ ಕುರಿತು ಚರ್ಚಿಸತಕ್ಕಂಥ ಅವಶ್ಯಕತೆ ಇದೆ. ಐಕ್ಯ ಎಂಬುದು ಷಟ್ಸ್ಥಲದ ಕೊನೆಯ ಸ್ಥಳ. ಐಕ್ಯಸ್ಥಲಿ ಎಂದರೆ ಅವನು ಪರಶಿವನೊಂದಿಗೆ ಭಾವನಾತ್ಮಕವಾಗಿ ಅಭಿನ್ನತ್ವ ಸಾಧಿಸಿದವನು ಅಂತ ಅರ್ಥ. ಅಂದರೆ ನಾನು ಅಂದರೆ ಜೀವಾತ್ಮ ಮತ್ತು ನೀನು ಎಂದರೆ ಪರಮಾತ್ಮ. ಈ ಉಭಯ ಭೇದಗಳು ಅಳಿದು, ಅಂದ್ರೆ ನಾನು ನೀನು ಎಂಬ ಭೇದಗಳು ಅಳಿದು ನಾನು ನೀನು ಒಂದೇ ಎಂಬ ಮಾನಸಿಕ ಸ್ಥಿತಿಯ ಸಾಧನೆಯೇ ಐಕ್ಯಸ್ಥಲ. ಇದಕ್ಕೂ ಅದ್ವೈತಕ್ಕೂ ಭೇದವೇನಿಲ್ಲ. ನಾನು ನೀನು ಎಂಬ ಭೇದವಳಿದ ನಾನು ಅಂದರೆ ಶಿವಾಂಶಿಕ ಜೀವಾತ್ಮ ಮತ್ತು ತಾನು ಅಂದರೆ ಪರಮಾತ್ಮ ಉಭಯವೂ ಒಂದೇ ಎಂಬ ದರ್ಶನವೇ ಅದ್ವೈತ. ಅಂದ್ರೆ ಆನು ಎಂಬ ಜೀವಾತ್ಮ, ತಾನು ಎಂಬ ಪರಮಾತ್ಮ, ಈ ಉಭಯವೂ ಒಂದೇ ಎನ್ನುವಂತ ಒಂದು ಸ್ಥಿತಿ, ಆ ದರ್ಶನವೇ ಅದ್ವೈತ ಅಂತ ಅರ್ಥ. ಈ ಅದ್ವೈತ ದರ್ಶನ ತತ್ವಜ್ಞಾನವನ್ನು ಆಧರಿಸಿದ ಅನುಷ್ಠಾನವೇ ಐಕ್ಯ. ಈ ಐಕ್ಯ ಪರಿಕಲ್ಪನೆಗೆ ಪರ್ಯಾಯವಾದ ಮತ್ತೊಂದು ಪರಿಕಲ್ಪನೆಯೇ ಮುಕ್ತಿ, ಮೋಕ್ಷ, ಬಿಡುಗಡೆ. ಈ ಐಕ್ಯ ಸ್ಥಿತಿ ಮರಣಾನಂತರ ಸಾಧಿಸುವುದಲ್ಲ. ಜೀವಂತವಿದ್ದಾಗಲೇ ಲಿಂಗ ಪೂಜೆ, ಶಿವಧ್ಯಾನಾದಿ ಕ್ರಿಯೆಗಳಿಂದ ಮತ್ತು ಷಟ್ಸ್ಥಲ ಮಾರ್ಗಾನುಸಾರ ಜೀವನದಿಂದ ಮೇಲೆ ವಿವರಿಸಲ್ಪಟ್ಟಂಥ ಶಿವತ್ವ ಭಾವನೆ ಹೊಂದುವುದೇ ಐಕ್ಯ ಸ್ಥಳ ಅಂತ ಅರ್ಥ. ಈಗ ಶಿವತ್ವ ಭಾವನೆ ಹೊಂದುವುದು, ಲಿಂಗಾಂಗ ಸಮರಸ ಭಾವನೆ ಹೊಂದುವುದು ಐಕ್ಯ ಅಥವಾ ಮೋಕ್ಷ ಅಂತ ಅರ್ಥ. ಇಲ್ಲಿ ಈ ಕುರಿತಾಗಿ ಅಲ್ಲಮ ಪ್ರಭುವಿನ ವಚನಗಳು ಏನ್ ಹೇಳ್ತವೆ ವಿಶೇಷವಾಗಿ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಚರ್ಚೆಯ ಆರಂಭದಲ್ಲಿಯೇ ಲಿಂಗೈಕ್ಯತೆ, ನಿರ್ವಾಣ, ಮೋಕ್ಷವು ಮರಣಾನಂತರ ಸಾಧಿಸುವುದಲ್ಲ ಎಂಬುದನ್ನು ಸ್ಪಷ್ಟಪಡಿಸಲು ಕೆಲ ವಚನಗಳನ್ನ ನಾವು ಇಲ್ಲಿ ನೋಡಬಹುದು. ಸತ್ತ ಬಳಿಕ ಲಿಂಗದೊಳಗಾದೆವೆಂಬುದು ಎತ್ತಣ ವಾರ್ತೆ. ಅಲ್ಲಮ ಪ್ರಭು ಕೇಳ್ತಾನೆ, ಸತ್ತ ಬಳಿಕ ಲಿಂಗದೊಳಗಾದೆವೆಂಬುದು ಎತ್ತಣ ವಾರ್ತೆ. ಅದು ಹುಸಿ ನೋಡ, ಸಾಯದ ಮುನ್ನ ನಿಜವನರಿದು ಸ್ವಯವಾಗಿ ನಡೆಯಬಲ್ಲರೆ ಗುಹೇಶ್ವರ ಲಿಂಗವನರಿದ ಶರಣರು ಒಲಿವರು ಕಾಣ ಸಿದ್ದರಾಮಯ್ಯ ಅಂತೇಳಿ 1542ನೇ ವಚನದಲ್ಲಿ ಸಿದ್ದರಾಮನಿಗೆ ಹೇಳಿರ್ತಕ್ಕಂಥ ಮಾತು. ಸತ್ತು ಮುಂದೆ ನಿಮ್ಮ ದೇವರ ಕೂಡಿಹೆವೆಂಬಿರಿ, ಸತ್ತು ಮುಂದೆ ನಿಮ್ಮ ದೇವರ ಕೂಡಿಹೆವೆಂಬಿರಿ, ಸಾಯದ ಮುನ್ನ ಸತ್ತಿಪ್ಪಿರಿ. ಎಂತಯ್ಯ ನಿಮ್ಮ ಲಿಂಗೈಕ್ಯದ ಪರಿ, ಎಂತಯ್ಯ ನಿಮ್ಮ ಪ್ರಮಥರ ಪರಿ, ಅಂಗದ ಅವಸ್ಥೆಯಲ್ಲದೆ ಲಿಂಗದ ಅವಸ್ಥೆ ಆರಿಗೂ ಇಲ್ಲ ಗುಹೇಶ್ವರ ಅಂತ 1544ನೇ ವಚನ. ಇದೇ ಪ್ರಶ್ನೆಯನ್ನೇ 1545ನೇ ವಚನವೂ ಕೂಡ ಚರ್ಚೆಗೆ ಒಳಪಡಿಸಿದೆ. ಅದನ್ನು ಇಲ್ಲಿ ವಿವರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಎರಡೂ ವಚನಗಳು ಬಹಳ ಸ್ಪಷ್ಟವಾದ ಧ್ವನಿಯಲ್ಲಿ ಲಿಂಗೈಕ್ಯವೆಂದರೆ ಮರಣಾನಂತರ ಶಿವನ ಪಾದ ಸೇರುವುದಲ್ಲ ಅಂತ ಹೇಳ್ತವೆ. ತನು ನಿಮ್ಮ ಪೂಜಿಸುವ ಕೃಪೆಗೆ ಸಂದುದು, ತನು ನಿಮ್ಮ ಪೂಜಿಸುವ ಕೃಪೆಗೆ ಸಂದುದು, ಮನ ನಿಮ್ಮ ನೆನೆವ ಧ್ಯಾನಕ್ಕೆ ಸಂದುದು, ಪ್ರಾಣ ನಿಮ್ಮ ನೆರೆವ ರತಿ ಸುಖಕ್ಕೆ ಸಂದುದು, ಇಂತು ತನು ಮನ ಪ್ರಾಣ ನಿಮಗೆ ಸಂದಿಪ್ಪ ನಿಸ್ಸಂಗಿಯಾಗಿ ನಿಚ್ಚಟ ನಿಜಲಿಂಗೈಕ್ಯ ಕಾಣ ಗುಹೇಶ್ವರ ಅಂತ ಹೇಳ್ತತಿ 154ನೇ ವಚನ. ಭಕ್ತ ತನುವನ್ನ ಗುರುವಿಗೂ, ಮನವನ್ನ ಲಿಂಗಕ್ಕೂ, ಧನವನ್ನ ಜಂಗಮಕ್ಕೂ ಅರ್ಪಿಸಬೇಕೆಂಬುದು ವಿಧಿ. ಆದರೆ ಗುರು, ಲಿಂಗ, ಜಂಗಮ ಈ ಮೂರು ಒಂದೇ ಚೈತನ್ಯದ ಅವಸ್ಥಾಭೇದಗಳಷ್ಟೇ. ಆದ್ದರಿಂದ ಈ ಮೇಲಿನ ವಚನದಲ್ಲಿ ಲಿಂಗ ಪೂಜೆಗೆ ತನು, ಲಿಂಗ ಧ್ಯಾನಕ್ಕೆ ಮನ, ಲಿಂಗ ನೆರವ ರತಿ ಸುಖಕ್ಕೆ
ತನ್ನ ಪ್ರಾಣ, ಹೀಗೆ ತನು ಮನ ಮತ್ತು ಪ್ರಾಣಗಳನ್ನು ಲಿಂಗದ ಮುಖೇನ ಅಥವಾ ಗುರುಲಿಂಗ ಜಂಗಮದ ಮುಖೇನ ಅರ್ಪಿಸುವವನು, ಸವೆಸುವವನು ನಿಸ್ಸಂಗಿಯಾಗಿ ನಿಚ್ಚಟನಾಗಿ ನಿಜಲಿಂಗೈಕ್ಯನಾಗಿಹನೆನ್ನುತ್ತದೆ ಈ ವಚನ. ಆಸೆ ರೋಷವಿಲ್ಲದವನು ಲಿಂಗೈಕ್ಯನು ಎನ್ನುತ್ತದೆ 107ನೇ ವಚನ. ಹಸಿವು, ತೃಷೆ, ವಿಷಯ, ವ್ಯಸನ ಈ ನಾಲ್ಕನ್ನಳಿದವರು ಲಿಂಗೈಕ್ಯ. ಅರಿದನಾದಡೆ ಹಸಿವ ಮೀರಿ ಉಂಬ, ಅರಿದನಾದಡೆ ಹಸಿವ ಮೀರಿ ಉಂಬ, ತೃಷೆಯ ಮೀರಿ ಕೊಂಬ, ವಿಷಯವ ನಾಳೆಗೊಂಬ, ವ್ಯಸನವ ದಾಂಟಿ ಭೋಗಿಸುವ. ಅಂದರೆ ಅರಿತವನು ಹಸಿವನ್ನ ಮೀರಿ ಉಣ್ಣುವುದಿಲ್ಲ, ಹಸಿವಿದ್ದಷ್ಟೇ ಉಂಬುತ್ತಾನೆ. ತೃಷೆಯ ಮೀರಿ ಕೊಳ್ಳುವುದಿಲ್ಲ, ವಿಷಯದಿಂದ ತನ್ನನ್ನು ಆಳಿಸಿಕೊಳ್ಳುವುದಿಲ್ಲ, ಅಂದರೆ ವಿಷಯಾಧೀನನಾಗಿರುವುದಿಲ್ಲ. ಅದೇ ರೀತಿ ವ್ಯಸನವನ್ನ ಮೀರಿ ಭೋಗಿಸುವುದಿಲ್ಲ. ಈ ಗುಣ ಸಂಪಾದಿಸುವವನು ಐಕ್ಯಗೊಳ್ಳುವನು ಅಂತ 1592ನೇ ವಚನ ಹೇಳುತ್ತೆ. ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ, ಏನೆಂಬೆ ಲಿಂಗವೇ ಎಂತೆಂಬೆ ಲಿಂಗಯ್ಯ, ನಿಜವ ನರಿದ ಬಳಿಕ ಮರಳಿ ಹುಟ್ಟಲಿಲ್ಲ ಕಾಣ ಗುಹೇಶ್ವರ. ನೋಡು, ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ, ಏನೆಂಬೆ ಲಿಂಗವೇ ಎಂತೆಂಬೆ ಲಿಂಗಯ್ಯ, ನಿಜವ ನರಿದ ಬಳಿಕ ಮರಳಿ ಹುಟ್ಟಲಿಲ್ಲ ಕಾಣ ಗುಹೇಶ್ವರ. ಇದು 685ನೇ ವಚನ. ಈ ಮೇಲಿನ ವಚನವು ಲಿಂಗೈಕ್ಯ ಪದ ಎಂಬುದು ಅಟ್ಟಿ ಮುಟ್ಟುವ ಗುರಿಯಲ್ಲ, ಅಟ್ಟದೇ ಮುಟ್ಟುವ ಗುರಿ ಅದು. ಅದನ್ನು ಮುಟ್ಟಿದ ನಂತರ ಮರಳುವ ಮಾತೇ ಇಲ್ಲ. ನಿಜವನ್ನರಿದ ಬಳಿಕ ಮತ್ತೆ ಹುಟ್ಟುವ ಪ್ರಶ್ನೆಯೇ ಇಲ್ಲ. ಇದು ಲಿಂಗೈಕ್ಯ ಸ್ಥಿತಿ. ಪರಮ ಸುಖದ ಪರಿಣಾಮದ ಇರವ ಬಲ್ಲವರಾರೋ ಅದು ದೊರೆಕೊಳ್ಳದು ನೋಡ. ಪರಮ ಸುಖದ ಪರಿಣಾಮದ ಇರವ ಬಲ್ಲವರಾರೋ ಅದು ದೊರೆಕೊಳ್ಳದು ನೋಡ. ತನಗೆ ತನ್ನ ಇರವ ಲಿಂಗದಲ್ಲಿರಿಸಿ ಪರವ ಮನದಲ್ಲಿ ಹಿಡಿದು ಇಹ ಪರವೆಂಬುದೊಂದು ಭ್ರಾಂತಳಿದು ನಿರತಿಶಯ ಸುಖದೊಳಗೆ ನಿಜವಾಗಿರಬಲ್ಲ ನಿಮ್ಮ ಶರಣನ ಅನುಪಮ ಪ್ರಸಾದಿ ಗುಹೇಶ್ವರ ಅಂತ ಹೇಳ್ತತಿ 567ನೇ ವಚನ. ಲಿಂಗೈಕ್ಯ ಸ್ಥಿತಿ ಅಂದರೆ ಪರವಸ್ತುವಿನೊಂದಿಗೆ ಜೀವಾತ್ಮನು ಅನುಭವಿಸುವ ಪರಮ ಸುಖದ ಸ್ಥಿತಿ. ಅದು ಸುಲಭದಿ ಸಿಗುವಂಥದ್ದಲ್ಲ. ಅದನ್ನು ಸಾಧಿಸುವ ಬಗೆ ಹೇಗೆಂದರೆ ತಾನೇ ಸ್ವತಃ ತನ್ನ ಇರವನ್ನ ಲಿಂಗದಲ್ಲಿ ಇರಿಸಿ ತನ್ನ ಮನದಲ್ಲಿ ಪರವನ್ನ ಹಿಡಿದು ಇಹ ಪರ ಭಿನ್ನ ಎಂಬ ಭ್ರಾಂತಳಿದು ತಾನೇ ಇಹವೂ ಪರವೂ ಏಕಾರ್ಥವಾಗಿ ನಿರತಿಶಯ ಸುಖದಲ್ಲಿರಬಲ್ಲವನೇ ನಿಜೈಕ್ಯನು. ಇದೊಂದು ಆಧ್ಯಾತ್ಮಿಕ ಸಾಧನೆ. ಇದು ಭಕ್ತನು ತನ್ನನ್ನೇ ಮನೋಬಲದಿಂದ ಏರಿಸಿಕೊಂಡ ದಿವ್ಯ ಶಿಖರ. ಅದರ ಸ್ವರೂಪವನ್ನ ಈ ಇನ್ನೊಂದು ವಚನ ಹೀಗೆ ವಿವರಿಸುತ್ತದೆ. ಹೊಸ ಮುತ್ತಿನ ಸುಪ್ಪಾಣಿಯಂತೆ ಲಿಂಗೈಕ್ಯವು, ಸ್ಫಟಿಕದ ಘಟದೊಳಗಣ ಪ್ರಭೆಯಂತೆ ಲಿಂಗೈಕ್ಯವು, ವಾಯುವಿನ ಸಂಚದ ಪರಿಮಳದ ನಿಲುವಿನಂತೆ ಲಿಂಗೈಕ್ಯ ಸಂಬಂಧವದು ಗುಹೇಶ್ವರ ಅಂತ 624ನೇ ವಚನ. ನೋಡು, ಹೊಸ ಮುತ್ತಿನ ಸುಪ್ಪಾಣಿಯಂತೆ ಲಿಂಗೈಕ್ಯವು, ಸ್ಫಟಿಕದ ಘಟದೊಳಗಣ ಪ್ರಭೆಯಂತೆ ಲಿಂಗೈಕ್ಯವು, ವಾಯುವಿನ ಸಂಚದ ಪರಿಮಳದ ನಿಲುವಿನಂತೆ ಲಿಂಗೈಕ್ಯ ಸಂಬಂಧವದು ಗುಹೇಶ್ವರ. ಈ ಲಿಂಗೈಕ್ಯದ ಅರ್ಥವನ್ನ ಇನ್ನೂ ಹೆಚ್ಚು ಶ್ರೀಮಂತಗೊಳಿಸುತ್ತದೆ ಮತ್ತೊಂದು ಪರಿಕಲ್ಪನೆ, ಅದು ಬಯಲು ಅಂತ ಅನ್ನುವಂಥದ್ದು. ಅದನ್ನ ನಾವು ನೋಡಬಹುದು ಇದೇ ಸಂಬಂಧದಲ್ಲಿ. ಶರಣರಲ್ಲಿ, ಅದರಲ್ಲೂ ಮುಖ್ಯವಾಗಿ ಅಲ್ಲಮ ಪ್ರಭುವಿನಲ್ಲಿ ಈ ಬಯಲು ಅಂತಕ್ಕಂಥದ್ದಕ್ಕೆ ಬಹಳ ವಿಶೇಷವಾದ ಅರ್ಥವಿದೆ. ಅದಕ್ಕೂ ಕೂಡ ಈ ಒಂದು ಆಧ್ಯಾತ್ಮಿಕ ಒಂದು ತಾತ್ವಿಕ ತಳಹದಿ ಇದೆ. ಅದನ್ನು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ. ನಮಸ್ಕಾರ.